ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ಅಲೆಮಾರಿ ಅಭಿ ಅಂತಾರ. ಹಿಂದಿನ ವಿಡಿಯೋದಲ್ಲಿ ನಾನು ಬೆಂಗಳೂರಿಂದ ಮಾರ್ಕಂಡೇಯ ಬೆಟ್ಟಕ್ಕೆ ಬಂದಿದ್ದು ನೋಡಿರ್ತೀರ. ನಾನೀಗ ಮಾರ್ಕಂಡೇಯ ಬೆಟ್ಟದಿಂದ ಬಿಳಿ ಬೆಟ್ಟದ ಕಡೆ ಹೋಗ್ತಾ ಇದ್ದೀನಿ. ಬಿಳಿ ಬೆಟ್ಟ ಜಾಸ್ತಿ ದೂರ ಏನಿಲ್ಲ, 3 ಕಿಲೋಮೀಟ್ರ್ ಅಷ್ಟೇ. ಈ ಬೆಟ್ಟ ಇಳಿದು ಸ್ವಲ್ಪ ಲೆಫ್ಟಲ್ಲಿ ಡೈವರ್ಷನ್ ತಗೊಂಡ್ರೆ ಅಲ್ಲೇ ಮುಂದೆ ಬಿಳಿ ಬೆಟ್ಟ ಸಿಗುತ್ತೆ ನಮಗೆ. ಮಾರ್ಕಂಡೇಯ ಬೆಟ್ಟದ ವೀಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ. ಮೊದಲು ಆ ವಿಡಿಯೋ ಚೆಕ್ಔಟ್ ಮಾಡಿ, ನೆಕ್ಸ್ಟ್ ಈ ವಿಡಿಯೋ ನೋಡಿ. ಮಾರ್ಕಂಡೇಯ ಬೆಟ್ಟ ತುಂಬಾ ಚೆನ್ನಾಗಿದೆ, ಅಷ್ಟು ಕ್ರೌಡ್ ಏನಿರಲ್ಲ. ನೀವು ಆರಾಮಾಗಿ ಫ್ರೆಂಡ್ಸ್ ಜೊತೆ ಬಂದು ಅರ್ಧ ದಿನ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಜಾಗನೇ. ಬೆಟ್ಟ ಹತ್ತಕ್ಕಾಗಲ್ಲ ಅನ್ನೋದಾದರೆ ಡೈರೆಕ್ಟ್ ಮೇಲಿನವರೆಗೂ ನೀವು ಓನ್ ವೆಹಿಕಲಲ್ಲೇ ಹೋಗ್ಬೋದು. ಸೊ ಅದೊಂದು ನಿಮ್ಗೆ ಅಡ್ವಾಂಟೇಜು. ಬಿಳಿ ಬೆಟ್ಟದಲ್ಲಿ ಆ ಥರ ಇಲ್ಲ. ಬಿಳಿ ಬೆಟ್ಟದಲ್ಲಿ ಬೇಸ್ ಪಾಯಿಂಟ್ವರೆಗೂ ಗಾಡೀಲಿ ಹೋಗಿ ಅಲ್ಲಿಂದ ನೀವು ಮೇಲೆ ಸ್ಟೆಪ್ಸ್ ಹತ್ತಲೇಬೇಕು. ಬಟ್ ಸ್ಟೆಪ್ಸ್ ಜಾಸ್ತಿ ಏನಿಲ್ಲ, ಬೇರೆ ಕಡೆ ಥರ ತುಂಬ ಡಿಫಿಕಲ್ಟ್ ಟ್ರಕ್ ಅಂತ ಏನಿಲ್ಲ. ಸ್ಟೆಪ್ಸ್ ಇದ್ದಾವೆ ಟಾಪ್ವರೆಗೂ, ಆರಾಮಾಗಿ ಅಲ್ಲೂ ಹತ್ಕೊಂಡು ಹೋಗ್ಬೋದು ನೀವು. ದೇವಸ್ಥಾನದ ಟೈಮಿಂಗು 10ರಿಂದ 4:15 ಸೋಮವಾರ. ಇವತ್ತು ಹಬ್ಬ ಅಂತ ಓಪನ್ ಇತ್ತು ಅನಿಸುತ್ತೆ. ಬೇರೆ ಟೈಮಲ್ಲೆಲ್ಲ ಫಸ್ಟ್ ಹಾಫಲ್ಲಿ ಅಷ್ಟೇ ಓಪನ್ ಇರುತ್ತೆ. ಸೋಮವಾರ ಮಾತ್ರ ನಿಮಗೆ 10 ಗಂಟೆಯಿಂದ 4 ಗಂಟೆವರೆಗೂ ಓಪನ್ ಇರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ. ಬಟ್ ಯಾರೂ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. 5% ಜನನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲಿಗೆ. ಸೊ ದಯವಿಟ್ಟು ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ಎಲ್ಲರೂ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಬಿಳಿ ಬೆಟ್ಟ ಶ್ರೀ ಗಣಪತಿ ದೇವಾಲಯ, ಶ್ರೀ ನಾಗದೇವತೆಗಳು, ಶ್ರೀ ಆಂಜನೇಯ ದೇವಸ್ಥಾನ ಅಂತ. ಓ ನವಿಲು ಹೋಯ್ತು, ಕಾಣಿಸ್ತಾ ಇಲ್ವೋ, ಕ್ಯಾಪ್ಚರ್ ಆಯ್ತಾ ಇಲ್ವೋ ಗೊತ್ತಿಲ್ಲ. ನೋಡಿ ಇಲ್ಲೇ ರೈಟ್ ಹೋಯ್ತು ಒಳಗದು. ಇಲ್ಲಿ ರೋಡ್ ಏನಿಲ್ಲ, ಕಚ್ಚಾ ರೋಡ್ ಇರೋದು. ಇದೇನು ಜಾಸ್ತಿ ದೂರ ಇಲ್ಲ, ಇನ್ನು 1-1.5 ಕಿಲೋಮೀಟ್ರ್ ಅಷ್ಟೇ. ಸೊ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಬೈಕಲ್ಲಿ ಬಂದರೆ ಈಸಿಯಾಗಿ ಪಾಸ್ ಆಗ್ತೀರಾ. ಕಾರ್ ಆದರೆ ಸ್ವಲ್ಪ ಕಷ್ಟ ಆಗ್ಬೋದು. ಇಷ್ಟೆಲ್ಲ ನೀರು ನಿಂತಿದೆ. ಅದೇ ಮೇ ಬಿ ನಿನ್ನೆ ಈ ಕಡೆ ಎಲ್ಲ ಮಳೆ ಆಗಿದೆ ಅನಿಸುತ್ತೆ. ಹೇಳ್ತಾಯಿದ್ರು ಕೋಲಾರ ಕಡೆ ಎಲ್ಲ ಮಳೆ ಆಗಿದೆ ಅಂತ, ಅದಕ್ಕೇ ಈ ಥರ ಆಗಿದೆ ಅನಿಸುತ್ತೆ. ನಾನು ಲಾಸ್ಟ್ ಟೈಮ್ ಬಂದಾಗ ರೋಡ್ ಇದು ಚೆನ್ನಾಗೇ ಇತ್ತು. ಹಾಂ ಇಲ್ಲೇ ಬೋರ್ಡ್ ಇದೆ ನೋಡಿ, ಬಿಳಿ ಬೆಟ್ಟ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ದಾರಿ. ಎದುರಿಗೆ ಕಾಣೋದೇ ಬಿಳಿ ಬೆಟ್ಟ. ತುಂಬ ದೊಡ್ಡ ಬೆಟ್ಟ ಏನಲ್ಲ ಟ್ರಕ್ ಮಾಡೋಕ್ಕೆ, ಈಸಿ. ಆರಾಮಾಗಿ ನೀವು ಮೇಲೇನವರೆಗೂ ರೀಚ್ ಆಗಿಬಿಡ್ಬೋದು, ಜಾಸ್ತಿ ಟೈಮು ಬೇಕಾಗಲ್ಲ. ಬಿಳಿ ಬೆಟ್ಟದಲ್ಲೂ ಜನ ಇದ್ದಾರೆ. ಬಿಳಿ ಬೆಟ್ಟದ ಹತ್ರ ಬಂದಿದ್ದೀನಿ. ಈಗ ಪಾರ್ಕಿಂಗಲ್ಲಿದ್ದೀನಿ. ನೀವು ಇಲ್ಲಿವರೆಗೂ ಮಾತ್ರ ಬೈಕಲ್ಲಿ ಅಥವಾ ಕಾರಲ್ಲಿ ಬರ್ಬೋದು. ಇಲ್ಲಿಂದ ಮುಂದೆ ನೀವು ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು. ನಾನು ಹಿಂದೆ ನೋಡ್ಬೋದು ನೀವು. ಪರ್ಟಿಕ್ಯುಲರಾಗಿ ಪಾರ್ಕಿಂಗಿಗೆ ಅಂತ ಏನು ಜಾಗ ಇಲ್ಲ, ಇಲ್ಲೇ ಎಲ್ಲಾದರೂ ನಿಲ್ಲಿಸಿ ನೀವು ಹೋಗ್ಬೋದು ಮೇಲೆ. ಸೊ ಇಲ್ಲಿಂದ ಹಿಂಗೆ ಸ್ಟೆಪ್ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಸ್ಟೆಪ್ಸ್ ಹತ್ತು ಬಂದಮೇಲೆ ನಿಮಗೆ ಈ ಥರ ಒಂದು ದೇವಿ ವಿಗ್ರಹ ಕಾಣುತ್ತೆ.
ಅದ್ರ ಮುಂದೆ ನೋಡಿ ನಾಗದೇವತೆಗಳದ್ದು ತುಂಬಾ ವಿಗ್ರಹಗಳಿದ್ದಾವೆ ಇಲ್ಲಿ. ಸೊ ಇಲ್ಲಿಂದ ಒಂದ್ಸರಿ ವ್ಯೂ ತೋರಿಸ್ತೀನಿ ನೋಡಿ. ಇಲ್ಲಿ ಟವರ್ ಕಾಣ್ತಾವಲ್ಲ, ಅದೇ ಮಾರ್ಕಂಡೇಶ್ವರ ಬೆಟ್ಟ. ಅದು ಆ ದೇವಿ ವಿಗ್ರಹ ನೋಡಿದ್ರಲ್ಲ, ಅಲ್ಲಿಂದ ಒಂದು 20 ಸ್ಟೆಪ್ ಮೇಲೆ ಹತ್ಕೊಂಬಂದರೆ ಆಮೇಲೆ ಈ ಥರ ಇದೆ ನಿಮಗೆ. ಇಲ್ಲಿ ಸ್ವಲ್ಪ ಮುಂದೆ ನಡ್ಕೊಂಡು ಹೋದರೆ ನಿಮಗೆ ಆಂಜನೇಯ ದೇವಸ್ಥಾನನೂ ಬರುತ್ತೆ. ದೇವಸ್ಥಾನಕ್ಕೆ ಬಂದಿದ್ದೀನಿ. ಜಾಸ್ತಿ ಸ್ಟೆಪ್ಸ್ ಇಲ್ಲ, ಒಂದು 200-250 ಸ್ಟೆಪ್ ಅಷ್ಟೇ. ಆರಾಮಾಗಿ ಹತ್ಕೊಂಡು ಮೇಲೆ ಬರ್ಬೋದು. ಇಲ್ಲಿ ಆಂಜನೇಯನ ಮೂರ್ತಿ ಇದೆ. ಟೆಂಪಲ್ ಕ್ಲೋಸ್ ಇದೆ. ಇಲ್ಲಿ ಟೈಮಿಂಗ್ ಬಗ್ಗೆ ಐಡಿಯಾ ಇಲ್ಲ ನನಗೂ, ಯಾವಾಗ ಓಪನ್ ಇರುತ್ತೆ ಏನೋ ಅಂತ. ಪಕ್ಕದಲ್ಲೇ ಒಂದು ಆಂಜನೇಯ ಮೂರ್ತಿನೂ ಇದೆ ನೋಡಿ. ಈ ಕಡೆ ಇನ್ನೊಂದು ಟೆಂಪಲ್ ಇದೆ, ಅದನ್ನು ಹೋಗೋಣ. ಇದು ದೇವಿ ಟೆಂಪಲ್, ಅದನ್ನು ಕ್ಲೋಸ್ ಇದೆ. ದೇವಸ್ಥಾನದ ಪಕ್ಕನೇ ನಿಮಗೆ ರಾಮತೀರ್ಥ ಮತ್ತು ಲಕ್ಷ್ಮಣ ತೀರ್ಥ ಅಂತ ಕೊಳ ಇದಾವೆ ನೋಡಿ. ಬಟ್ ನಮ್ಮ ಜನ ಇದರಲ್ಲೂ ಕವರ್ ಹಾಕೋದು ಬಿಡಲ್ಲ ನೋಡಿ. ಕವರ್ ಹಾಕಿದ್ದಾರೆ ಇಲ್ಲೂ, ಬಿಸ್ಕೆಟ್ ಕವರು. ಜನಕ್ಕೆ ಎಷ್ಟು ಹೇಳಿದ್ರೂ ಬುದ್ಧಿ ಬರಲ್ಲ ಬಿಡಿ. ಮೇ ಬಿ ಆ ಕಡೆಯಿಂದ ಇಳಿಬೋದು ಅನಿಸುತ್ತೆ. ನಾನೇನು ಆ ಕಡೆ ಇಳಿಯೋಕ್ಕೆ ಹೋಗ್ತಾ ಇಲ್ಲ. ಈ ಕಡೆ ಒಂದು ಸರಿ ವ್ಯೂ ನೋಡ್ಬಿಡೋಣ ಬನ್ನಿ ಬೆಟ್ಟದ ಮೇಲಿಂದ. ತುಂಬ ಗಾಳಿ ಬೀಸ್ತಾ ಇದೆ. ವಾಯ್ಸ್ ಯಾವ ಥರ ಕ್ಯಾಪ್ಚರ್ ಆಗ್ತಾಯಿದೆ ಅಂತ ಗೊತ್ತಿಲ್ಲ. ಅಕಸ್ಮಾತಾಗಿ ಡಿಸ್ಟರ್ಬೆನ್ಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದೋ ಏನೋ ಡೆಮಾಲಿಷನ್ ಮಾಡಿ ಡೆಮಾಲಿಷನ್ ವೇಸ್ಟ್ ಎಲ್ಲ ಇಲ್ಲಿ ತಂದು ಹಾಕಿದ್ದಾರೆ ನೋಡಿ.
ಇಲ್ಲಿ ಜನ ಜಾಸ್ತಿ ಇಲ್ಲ. ನಾನು ಲಾಸ್ಟ್ ಟೈಮ್ ಬಂದಾಗ ಯಾರ್ಯಾರು ಇರಲಿಲ್ಲ, ನಾನು ನನ್ನ ಫ್ರೆಂಡ್ಸ್ ಅಷ್ಟೇ ಇದ್ವಿ. ಸೊ ಈ ಸರಿನೂ ಒಂದು ಸ್ವಲ್ಪ ಜನ ಇದ್ದಾರೆ ಅಷ್ಟೇ, ಒಂದು 4-5 ಜನ. ಇಲ್ಲಿ ನಿಮ್ಮ ಕಷ್ಟಗಳಿಗೆ ಹರಕೆ ಸೇವೆ ಮಾಡುವ ಸ್ಥಳ ಅಂತ ಇಲ್ಲಿ ಗುರುತು ಮಾಡಿದ್ದಾರೆ. ತಾಯಿ ಸೀತಮ್ಮ ತೊಟ್ಟಿಲು ದಾರಿ ಅಂತ, ತಾಯಿ ಸೀತಮ್ಮ ತೊಟ್ಟಿಲಿಗೆ ದಾರಿ ಅಂತ ಬರೆದಿದ್ದಾರೆ. ನೋಡೋಣ ಹೋಗೋಣ. ಅಲ್ಲಿ ಹರಕೆ ತೀರಿಸುವ ಸ್ಥಳ ಅಂತ ಬರೆದಿದ್ರಲ್ಲ, ನಿಮ್ಮ ಕಷ್ಟಗಳನ್ನು ಉರುಳು ಸೇವೆ ಮಾಡುವ, ನಿಮ್ಮ ಕಷ್ಟಗಳಿಗೆ ಉರುಳು ಸೇವೆ ಮಾಡುವ ಸ್ಥಳ ಅಂತೆ. ಅಂದರೆ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದ ಈ ಕಡೆಯಿಂದ ಆ ಕಡೆವರೆಗೂ ಹೋಗ್ತಾರಂತೆ. ನೋಡೋಣ, ಹಿಂಗೆ ಕೆಳಗೆ ಹೋಗೋಣ. ಸೀತಾಮಾತೆಯ ತೊಟ್ಟಿಲಿಗೆ ದಾರಿ ಅಂತ ಬರೆದಿದ್ರಲ್ಲ, ಅದನ್ನು ನೋಡ್ಕೊಂಬರೋಣ ಹಿಂಗೆ ಹೋಗಿ. ಚಪ್ಪಲ್ ಹಾಕೊಂಬಂದಿದ್ರೆ ನೀವು ಕೆಳಗೇನೆ ಬಿಟ್ಟು ಬರೋಕ್ಕೆ ಸ್ಟೆಪ್ಸಿಂದ ಅಲ್ಲೇ ಬರೆದಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಓಡಾಡೋಕ್ಕೆ ಕಷ್ಟ ಆಗ್ಬೋದು ನೋಡಿ. ಒಂದು ಸಣ್ಣಕ್ಕೆ ಕಾಲು ದಾರಿ ಇದೆ, ಇದು ಅಲ್ಲಿಗೆ ಹೋಗುತ್ತೆ ಅಲ್ವೋ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇದ್ದೀನಿ ನಾನು ಅದೇ ದಾರಿ ಹಿಡ್ಕೊಂಡು. ನೋಡೋಣ ಎಲ್ಲಿದೆ ಅಂತ. ಸೀತಾಮಾತೆಯ ತೊಟ್ಟಿಲು. ಇದೇ ಅದು ಸೀತಾಮಾತೆಯ ತೊಟ್ಟಿಲು. ಎಲ್ಲಿ ಬರೆದಿದ್ದಾರೆ ನೋಡಿ, ಲವ ಕುಶ ಅಂತ. ಈ ವನವಾಸದ ಟೈಮಲ್ಲಿ ಲವ ಕುಶಾರನ್ನ ಇದರಲ್ಲಿ ಮಲಗಿಸ್ತಾ ಇದ್ರು ಅಂತ ಕತೆ ಇದೆ ನೋಡಿ. ತೊಟ್ಟಿಲು ಥರ ಕಾಣಿಸುತ್ತಲ್ಲ ಒಳಗೆ ಗ್ಯಾಪ್, ಇದು ಕುಶ ಮಲಗ್ತಾ ಇದ್ದಿದ್ದು. ಆ ಕಡೆ ಇನ್ನೊಂದಿದೆ ಇಲ್ಲಿ, ಇದು ಲವ ಅಂತೆ. ಅಂದರೆ ಲವ ಮಲ್ಕೊಂತ ಇದ್ದಿದ್ದು ತೊಟ್ಲು, ಇದು ಕುಶ ಮಲ್ಕೊಂತ ಇದ್ದಿದ್ದು ತೊಟ್ಲಂತೆ. ಇದು ಪುರಾಣದಲ್ಲಿರೋ ಕತೆ ಇದು, ಸೀತಾಮಾತೆಯ ತೊಟ್ಟಿಲು ಅಂತ ನೋಡಿ. ಬಿಳಿ ಬೆಟ್ಟ ಎಲ್ಲ ನೋಡಿದ್ದಾಯ್ತು. ತುಂಬಾ ಚೆನ್ನಾಗಿದೆ ಲೊಕೇಶನ್ ಮಾತ್ರ. ನಾನು ಮೊದಲೂ ಬಂದಿದ್ದೀನಿ, ಇದು ಸೆಕೆಂಡ್ ಟೈಮು. ಫಸ್ಟ್ ಟೈಮ್ ಬಂದಾಗ ಯಾರೂ ಜನನೇ ಇರಲಿಲ್ಲ. ಈ ಸಾರಿ ಆದರೂ ಒಂದು 3-4 ಜನ ಇದ್ರಷ್ಟೇ, ಜಾಸ್ತಿ ಜನ ಬರೋಲ್ಲ. ಸೊ ನೀವೇನಾದರೂ ಫ್ರೆಂಡ್ಸ್ ಜೊತೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಲೊಕೇಶನ್ ಮಾತ್ರ ತುಂಬಾ ಚೆನ್ನಾಗಿದೆ. ಕ್ರೌಡೂ ಕಡಿಮೆ ಇರುತ್ತೆ. ಸೊ ಫ್ರೆಂಡ್ಸ್ ಜೊತೆ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಇನ್ನು ನಾನು ಕೆಳಗೆ ಹೋಗ್ತಾಯಿದ್ದೀನಿ, ವಾಪಸ್ ಕೆಳಗೆ ಇಳಿದು ಆಮೇಲೆ ನಿಮಗೆ ಬೈಕ್ ಹತ್ರ ಸಿಗ್ತೀನಿ. ಬೆಟ್ಟ ಇಳಿದು ಪಾರ್ಕಿಂಗ್ ಹತ್ರ ಬಂದಿದ್ದೀನಿ. ಟೈಮ್ ಇನ್ನೂ 5:15 ಅಷ್ಟೇ. ಬಟ್ ಇವತ್ತು ಸನ್ಸೆಟ್ ಕಾಣೋ ಥರ ಇಲ್ಲ, ಫುಲ್ ಮೋಡ ಮುಚ್ಕೊಂಡಿದೆ. ಸೊ ಹಾಗಾಗಿ ಸನ್ಸೆಟ್ಟಿಗೆ ನಾನು ಕಾಯ್ತಾ ಇಲ್ಲ. ಸೊ ಇಲ್ಲಿಂದ ನಾನೀಗ ವಾಪಸ್ಸು ಬೆಂಗಳೂರು ಕಡೆ ಹೋಗ್ತೀನಿ. ಸೊ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ಸಾರಿ ಹೇಳ್ತೀನಿ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ, ಬಟ್ ಯಾರೂ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ನಗ್ನಾಗ್ತಾ ಇರಿ, ಖುಷಿಯಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.